ಮತ್ತೆ ನಮಸ್ಕಾರ. ಸೊ ಈಗಾಗಲೇ ನಾವು ಪಾರ್ಟ್ 2 ಪಾರ್ಟ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಮೂರನೇ ಪಾರ್ಟ್ ಬಂದು ರೆಸ್ಪಿರೇಷನ್. ಸೊ ನಿಮಗೆ ಪ್ರೀವಿಯಸ್ 2 ಪಾರ್ಟ್ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಈ ಪಾರ್ಟ್ ಕೂಡ ತುಂಬಾ ಈಸಿಯಾಗಿ ನಾವು ಬೇಗ ಮುಂದೆ ಹೋಗ್ಬೋದು. ಅದಕ್ಕೂ ಮುಂಚೆ ಈಗಾಗಲೇ SSLCಗೋಸ್ಕರ ನಾವು ಈ ಪ್ರಿಪರೇಷನ್ನ ಮಾಡ್ತೇವೆ. ಮೇಯ್ನ್ SSLC ಮಕ್ಕಳ ಉದ್ದೇಶ ಅತಿ ಹೆಚ್ಚು ಮಾರ್ಕ್ಸ್ ಬರಬೇಕು. ಮತ್ತೆ ಈ ಕಡಿಮೆ ಸಮಯ ಏನಿದೆ ಎಕ್ಸಾಮ್ಗೆ ಇರೋದಿನ 1-1.5 ತಿಂಗಳು ಇರ್ಬೋದು. ಎಕ್ಸಾಮ್ಗೆ ಮಾರ್ಚಲ್ಲಿ ಅದು ಆಲ್ರೆಡಿ ಡೇಟ್ ಎಲ್ಲ ಅನೌನ್ಸ್ ಆಗಿದೆ. ಸೊ ಇರೋದ್ರಲ್ಲಿ ಏನ್ ಮಾಡಬೇಕು, ನೀವು ಮ್ಯಾನೇಜ್ ಮಾಡಬೇಕು. ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ. ಸೊ ಆ ಟೈಮ್ಗೆ ಪ್ರಕಾರ ಎಲ್ಲನೂ ಓದ್ತಾ ಕುತ್ಕೊಳ್ಳೋಕ್ಕಾಗಲ್ಲ. ಅದು ಮೇನ್ ಪರ್ಪಸ್, ಅದೇ ಆಬ್ಜೆಕ್ಟಿವ್ನ ಯೂಸ್ ಮಾಡಿಕೊಂಡು ಟುಡೇ ವಿ ಆರ್ ಹಿಯರ್ ಟು ಎಕ್ಸ್ಪ್ಲೈನ್ ಓನ್ಲಿ ದ ಇಂಪಾರ್ಟೆಂಟ್ ಅಂಡ್ ವೆರಿ ಆಲ್ ಪಾಸಿಬಲ್ ಕ್ವಶನ್ಸ್ ಏನು ಬರುತ್ತೆ ಅದ್ರ ಮೇಲೆ ನಾವು ಟಾಪಿಕ್ನ ಕವರ್ ಮಾಡ್ತಾ ಹೋಗೋಣ. ಸೊ ಇಫ್ ಇನ್ ಕೇಸ್ ನಿಮಗೆ ಪ್ರೀವಿಯಸ್ 2 ಪಾರ್ಟ್ಸ್ ಏನೋ ಡೌಟ್ಸ್ ಇದ್ರೆ ದಯವಿಟ್ಟು ಫೀಲ್ ಫ್ರೀ, ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ. ಯು ಕ್ಯಾನ್ ಕಮೆಂಟ್ ಇಟ್ ಅಂಡ್ ಯು ಕ್ಯಾನ್ ಕ್ಲಿಯರ್ ವಿತ್ ಯರ್ ಡೌಟ್ಸ್. ಸೊ ಮೂರನೇ ಪಾರ್ಟ್ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ 2 ಪಾರ್ಟ್ಸ್ ಅಲ್ಲಿ ನಾವು ಆಲ್ರೆಡಿ ಜಸ್ಟ್ ಗ್ಲಾನ್ಸ್ ಅಪ್ ಮಾಡ್ತೀವಿ. ಲಾಸ್ಟ್ 2 ಪಾರ್ಟ್ ಅಲ್ಲಿ ನಾವು ನ್ಯೂಟ್ರಿಷನ್ ಓದಿದ್ವಿ, ಟೈಪ್ಸ್ ಆಫ್ ನ್ಯೂಟ್ರಿಷನ್ ಗೊತ್ತಾಯ್ತು, ಅಂಡ್ ಆಲ್ಸೋ ಟೈಪ್ ಆಫ್ ನ್ಯೂಟ್ರಿಷನ್ ಅನ್ಸಲ್ಲಿ ಆಟೋಟ್ರೋಪಿಕ್ ಅಂಡ್ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಗೊತ್ತಾಯ್ತು, ಮತ್ತೆ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಂಗ್ಸ್ ನ ಓದಿದ್ವಿ ಅಂಡ್ ಅಮೀಬಾ. ಸೊ ಈ ಪಾರ್ಟ್ ಅಲ್ಲಿ ನಮಗೆ ನ್ಯೂಟ್ರಿಷನ್ ನ ಫೈನಲ್ ಪ್ರಾಡಕ್ಟ್ಸ್ ಏನ್ ಬಂತು, ಅಮೈನೋ ಆಸಿಡ್ಸ್ ಬಂತು, ಕಾರ್ಬೋಹೈಡ್ರೇಟ್ಸ್ ಗ್ಲೂಕೋಸ್ ಕನ್ವರ್ಟ್ ಆಯ್ತು. ಅದಾದ ನಂತರ ಏನ್ ಬಂತು, ಕಾರ್ಬೋಹೈಡ್ರೇಟ್ಸ್ ಆರ್ ಕನ್ವರ್ಟೆಡ್, ಸಾರಿ ಫ್ಯಾಟ್ಸ್ ಆರ್ ಕನ್ವರ್ಟೆಡ್ ಇಂಟು ಫ್ಯಾಟಿ ಆಸಿಡ್ಸ್ ಅಂಡ್ ಗ್ಲಿಸರಾಲ್ ಬಂತು. ಸೊ ಈ ಕನ್ವರ್ಟ್ ಆಗಿರುವಂತ ಅಂಶಗಳನ್ನ ವೇರ್ ಇಟ್ ಈಸ್ ಯೂಸಿಂಗ್, ಎಲ್ಲಿಗೂ ನೆಕ್ಸ್ಟ್ ವಾಟ್ ಇಸ್ ದ ನೆಕ್ಸ್ಟ್ ಲೊಕೇಶನ್ ಫಾರ್ ದಟ್ ಪ್ರಾಡಕ್ಟ್ಸ್, ಹೌದಲ್ವಾ? ಇದಿಷ್ಟು ಕನ್ವರ್ಟ್ ಆಯ್ತು. ಈಗ ಅವುಗಳು ಎಲ್ಲಿ ಹೋಗ್ಬೇಕು ಅನ್ನೋದನ್ನ ತಿಳಿತಾ ಹೋಗೋಣ. ಏನಾಗುತ್ತೆ ನೆಕ್ಸ್ಟ್ ಪ್ರೊಸೀಜರ್. ಸೊ ಇದೆಲ್ಲ ಒಂದು ಪ್ರೊಸೆಸ್ ಇಂದ ಇನ್ನೊಂದು ಪ್ರೊಸೆಸ್ಗೆ ಜಸ್ಟ್ ಲಿಂಕ್ ಇದೆ. ನೀವು ಒಂದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ವಿಲ್ ಬಿ ಮೋಸ್ಟ್ ಈಸಿಯರ್ ಥಿಂಗ್ಸ್. ಓಕೆನಾ? ಸೊ ನೆಕ್ಸ್ಟ್ ಯಾವುದು, ರೆಸ್ಪಿರೇಷನ್. ಸೊ ರೆಸ್ಪಿರೇಷನ್ ಇಸ್ ನಥಿಂಗ್. ವಾಟ್ ಇಸ್ ರೆಸ್ಪಿರೇಷನ್? Respiration is a process in which the glucose is break down into energy in the presence of oxygen. Glucose prepare ಆಗಿತ್ತು ಅಲ್ವಾ? Let us add me a new page. So ನಿಮಗೆ ಪ್ರೀವಿಯಸ್ ಅಲ್ಲಿ ಏನು ಪ್ರಿಪೇರ್ ಆಗಿತ್ತು, ಗ್ಲೂಕೋಸ್ ಪ್ರಿಪೇರ್ ಆಗಿತ್ತು ಅಟ್ ದ ಫೈನಲ್. ಅರ್ಥ ಆಗ್ತಿದ್ಯಾ? ಪಾರ್ಟ್ 2 ನ ನೋಡಿದ್ರೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಫೈನಲಿ ನಮಗೆ ಏನ್ ಬಂದಿತ್ತು, ಗ್ಲೂಕೋಸ್ ಬಂದಿತ್ತು. ಕಾರ್ಬೋಹೈಡ್ರೇಟ್ಸ್ ಸಿಂಪ್ಲಿಫೈ ಆಗಿ ಗ್ಲೂಕೋಸ್ ಬಂದಿತ್ತು, ಹೌದಲ್ವಾ? ಸೊ ಈ ಕಾರ್ಬೋಹೈಡ್ರೇಟ್ ಸಿಂಪ್ಲಿಫೈ ಆಗಿ ಗ್ಲೂಕೋಸ್ ಬಂದ್ರೆ ಈ ಗ್ಲೂಕೋಸ್ ಯಾವ ರೀತಿ ಯೂಸ್ ಆಗುತ್ತೆ, ಹೌ ದಿಸ್ ಗ್ಲೂಕೋಸ್ ಇಸ್ ಗೋಯಿಂಗ್ ಟು ಬಿ ಯುಟಿಲೈಸ್ಡ್ ಇನ್ ಅವರ್ ಬಾಡಿ ವಿತ್ ಅ ಕೋಆರ್ಡಿನೇಷನ್ ಆಫ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಅವರ್ ಬಾಡಿ. ನಮ್ಮ ದೇಹದ ಭಾಗಗಳು, ನಮ್ಮ ದೇಹದ ಹಲವಾರು ಭಾಗಗಳು ಯಾವ ತರ ಸಹಭಾಗಿತ್ವದಿಂದ ಆ ಗ್ಲೂಕೋಸ್ನ ರೆಗ್ಯುಲೇಟ್ ಮಾಡ್ತೀವಿ ನೋಡೋಣ. ಸೊ ಈಗ ಗ್ಲೂಕೋಸ್ ಪ್ರಿಪೇರ್ ಆಗಿದೆ. ಈ ಗ್ಲೂಕೋಸ್ ಶುಡ್ ಬಿ ಗೆಟ್ ಕನ್ವರ್ಟೆಡ್ ಇಂಟು ಎನರ್ಜಿ, ಹೌದಲ್ವಾ? The cells should get energy. So cells, for example, I'm talking here, I'm exhibiting the movement, I'm moving my hands, muscles, everything. So because of energy. Without energy, my cells and itself me cannot do anything. Without energy ನನ್ನ ಸೆಲ್ಸ್ ಆಗಿರ್ಬೋದು ಅಥವಾ ನಾನಾಗಿರ್ಬೋದು ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಆಫ್ ಎನರ್ಜಿ ಸೆಲ್ಸ್ ಆಕ್ಟಿವ್ ಆದಾಗ ಮಾತ್ರ ಐ ಕ್ಯಾನ್ ಆಕ್ಟಿವ್ ಓವರ್ ನಾನು ಆಕ್ಟಿವ್ ಆಗಬೇಕು ಅಂದ್ರೆ ನನ್ನೊಳಗಿರುವಂಥ ಪ್ರತಿಯೊಂದು ಸೆಲ್ಸ್ ಕೂಡ ದೇ ಶುಡ್ ಬಿ get activated and energy should be supplied to each and every cell. ಇದು ಯಾವ ತರ ಆಗುತ್ತೆ ನೋಡೋಣ. ಸೊ ಗ್ಲೂಕೋಸ್ ಪ್ರಿಪೇರ್ ಆಯ್ತು, ಎಲ್ಲಿ, ಇಂಟೆಸ್ಟೈನ್ ಅಲ್ಲಿ ಪ್ರಿಪೇರ್ ಆಯ್ತು. ಆ ಗ್ಲೂಕೋಸಸ್ ನ ಬ್ಲಡ್ ವೆಸಲ್ಸ್ ಅದನ್ನ ಟ್ರಾನ್ಸ್ಪೋರ್ಟೇಷನ್ ಹೇಳೋಣ. ಬ್ಲಡ್ ವೆಸಲ್ಸ್ ತಗೊಬಂದು ಸೆಲ್ಸ್ ಹತ್ರ ಇಟ್ಟಿದೆ. ನಾವು ದಿಸ್ ಆರ್ ದ ಡಿಫ್ರೆಂಟ್ ಸೆಲ್ಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ಈ ಸೆಲ್ಗಳ ಹತ್ರ ಏನ್ ಬಂದಿದೆ, ಗ್ಲೂಕೋಸ್ ಬಂತು. ಈಗ ಡೈಜೆಷನ್ ಮುಗಿಸ್ಕೊಂಡು ಗ್ಲೂಕೋಸ್ ಇಸ್ ಅರೈವಿಂಗ್ ಅಟ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಸೆಲ್ಸ್. Now this glucose should be get converted into what? Energy. C6H12O6 should be get converted into energy. This process only happens in the presence of oxygen. Plus oxygen, what you will get? Energy. Can you see this? So glucose in the presence of oxygen, the glucose will be break down into energy. This process is called as respiration. What is respiration? Respiration is a process in which the glucose will be get converted into energy in the presence of oxygen is termed as respiration. In respiration, we are having 2 types of respiration. One is aerobic respiration. Can you see here? See, aerobic respiration. And the second one is anaerobic
respiration. Please note it down. Aerobic respiration and anaerobic respiration. What is aerobic respiration? So the respiration which happens in the presence of what is what is the definition, standard definition for respiration? It holds good for aerobic respiration. Aerobic respiration is nothing but the respiration takes place in the presence of oxygen. Without oxygen, there is no further action will be implemented. Are you clear? And the next one is anaerobic respiration. It can be defined completely deadly opposite for the aerobic respiration, that is in the absence of oxygen. The respiration which takes place in the absence of oxygen, even though the oxygen is absent, the respiration will be further implemented or continued. There is no nil or stoppage in the process, it will be continued. There is no discontinued process. That is called as anaerobic respiration. For this, in your NCERT textbooks, an activity has been demonstrated. ಆ ಆಕ್ಟಿವಿಟಿ ಏನಂತ ಹೇಳುತ್ತೆ ಅಂದ್ರೆ, ವೆನ್ ಫಾರ್ ಎಕ್ಸಾಂಪಲ್ ಲೈಮ್ ವಾಟರ್ ಇರುತ್ತೆ, ಲೈಮ್ ವಾಟರ್ನ ಹ್ಯೂಮನ್ ವಿಲ್ ಬ್ಲೋಸ್ ಫ್ರಮ್ ಯು ಮೌತ್. ಲೈಮ್ ವಾಟರ್ಗೆ ಬ್ಲೋ ಮಾಡಿದಾಗ ದ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ. ವೈ ದ ಲೈಮ್? ದಿಸ್ ಇಂಡಿಕೇಟ್ಸ್ ದಟ್ ಹ್ಯೂಮನ್ ಆರ್ ಎಕ್ಸೇಲಿಂಗ್ ದ ಕಾರ್ಬನ್ ಡೈಆಕ್ಸೈಡ್. ಹೌದಲ್ವಾ? ಸೊ ಹ್ಯೂಮನ್ಸ್ ಆರ್ ಎಕ್ಸೇಲಿಂಗ್ ಕಾರ್ಬನ್ ಡೈಆಕ್ಸೈಡ್ ಬಿಕಾಸ್ ಆಫ್ ವೆನ್ ಕ್ಯಾಲ್ಸಿಯಂ ಆಕ್ಸೈಡ್ ಇಸ್ ಲೈಮ್ ವಾಟರ್ ರಿಯಾಕ್ಟ್ ವಿತ್ ದ ಯಾರ ಜೊತೆ? ಕಾರ್ಬನ್ ಡೈಆಕ್ಸೈಡ್ ನೊಟ್ಟಿಗೆ ರಿಯಾಕ್ಟ್ ಆದಾಗ ಮಿಲ್ಕಿ ಪ್ರೆಸಿಪಿಟೇಟ್ ಬರುತ್ತೆ. That indicates that the human beings will be expiring the carbon dioxide, excreting carbon dioxide. So these are the basic of the respiration, that is aerobic respiration and anaerobic respiration are the two different types. So let us study the further implementations. Yes, when it comes to respiration, so let us first we completely get know about the lung structure or respiration structure ಬಗ್ಗೆ ತಿಳ್ಕೊಳ್ಳೋಣ. So the human respiratory system ಅಲ್ಲಿ you will be having mainly, which are the parts you are having? Nasal passage, that is where the exchange of gases is actually takes place over here. Then oral cavity, that is oral cavity. Next, after pharynx and larynx. Pharynx and larynx are responsible for this voice box. Trachea is nothing but ring-like structures on the esophagus. Next, bronchi, where the lung is divided into two main bronchi branches, then the left lung and the right lung, and the heart will be situated in between the lungs. And last one, rib. Why the ribs are given? To protect the lungs. The ribs cage are been provided. So here, after inhaling and exhaling process takes place, as you are all familiar with the inhalation and exhalation ಬಗ್ಗೆ ನೀವು ಆಲ್ರೆಡಿ ಪ್ರೀವಿಯಸ್ ಪ್ರೈಮರಿ ಕ್ಲಾಸಸ್ಗಳು ಓದಿರ್ತೀರಾ. ಇನ್ಹಲೇಷನ್ ಮೀನ್ಸ್ ಆಕ್ಸಿಜನ್ ನ ಇಂಟೇಕ್ ಮಾಡಿದಾಗ ಲಂಗ್ಸ್ ವಿಲ್ ಎಕ್ಸ್ಪ್ಯಾಂಡ್, ರಿಪ್ ಕೇಜ್ ವಿಲ್ ಎಕ್ಸ್ಪ್ಯಾಂಡ್ ಅಂಡ್ ಮೂವ್ಸ್ ಅಪ್ವರ್ಡ್. ಹೌದಲ್ವಾ? ವೆನ್ ಯು ಎಕ್ಸೇಲ್ ದ ಕಾರ್ಬನ್ ಡೈಆಕ್ಸೈಡ್, ದ ರಿಪ್ ಕೇಜ್ ವಿಲ್ ಗೋ ಡೌನ್ and also the size will be reduced. So these are all the inhalation. One inhalation and one exhalation can be called it as complete breathing ಅಂತ ಹೇಳ್ಬೋದು. ಒಂದು ಇನ್ಹಲೇಷನ್ ಒಂದು ಎಕ್ಸಲೇಷನ್ ನ ವಿ ಕಾಲ್ ಇಟ್ ಎಸ್ ಒನ್ ಬ್ರೀತಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇದಿಷ್ಟು ರೆಸ್ಪಿರೇಷನ್ ನ ಪ್ರೋಸೆಸ್ ಆದ್ರೆ, ಸೊ ಹೌ ಈಗ ಆಕ್ಸಿಜನ್ ಬರುತ್ತೆ ಅಲ್ವಾ? ಆಕ್ಸಿಜನ್ ನಮಗೆ ಸೆಲ್ಸ್ ನ ರೀಚ್ ಆಗ್ಬೇಕು ಅಂದ್ರೆ ಯಾವ್ದ್ರ ಮುಖಾಂತರ ರೀಚ್ ಆಗ್ತಿದೆ? ಹೌದಲ್ವಾ? ವೆನ್ ದ ಹ್ಯೂಮನ್ ವಿಲ್ ಇನ್ಹೇಲ್ ದ ಆಕ್ಸಿಜನ್, ಆಕ್ಸಿಜನ್ ಇನ್ಹೇಲ್ ಮಾಡಿದಾಗ ಇಟ್ ವಿಲ್ ರೀಚಸ್ ದ ಲಂಗ್ಸ್. ಆ ಲಂಗ್ಸ್ ಅಲ್ಲಿ ಕೊನೆಗೆ ವಿ ವಿಲ್ ಹ್ಯಾವಿಂಗ್ ದ ಬಲೂನ್ ಲೈಕ್ ಸ್ಟ್ರಕ್ಚರ್ಸ್. ನಮ್ಮ ಲಂಗ್ಸ್ ನ ತುದಿಯಲ್ಲಿ ವಿಲ್ ಹ್ಯಾವಿಂಗ್ ದ balloon like structure called alveolus. Balloon like structures ಇರುತ್ತೆ ಯಾವಾಗ ನಮ್ಮ ಲಂಗ್ಸ್ ನ ತುದಿಲಿ ಬ್ರಾಂಕೈನ ಎಂಡಿಂಗ್ ಅಲ್ಲಿ ಬ್ರಾಂಕಿಯೋಲಸ್ ಅಂತ ಹೇಳಿ ಕರಿತೀವಿ. ಅದರ ಎಂಡಿಂಗ್ ಅಲ್ಲಿ ಯಾವಾಗ balloon like structures, that balloon like structure we will call it as alveoli ಅಂತ ಹೇಳಿ ಕರಿತೀವಿ. alveoli ಅಂತ. ಈ balloon like structure alveoli ಏನಾಗುತ್ತೆ? ಇದು ಬ್ಲಡ್ ವೆಸಲ್ಸ್ ಗೆ ಕನೆಕ್ಟ್ ಆಗಿರುತ್ತೆ. ಎಲ್ಲಿಗೆ? ರಕ್ತನಾಳಗಳಿಗೆ ಕನೆಕ್ಟ್ ಆಗಿರುತ್ತೆ. ಯಾವುದು? ಆಲ್ವಿಯೋಲೈ. ಎಲ್ಲಿಂತೂ ಆಲ್ವಿಯೋಲೈ? ಲಂಗ್ಸ್ ನ ತುದಿಗಳು, ಬಲೂನ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು ಆಲ್ವಿಯೋಲೈ. ಈ ಆಲ್ವಿಯೋಲೈ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇದು ಬ್ಲಡ್ ವೆಸಲ್ ರಕ್ತನಾಳಗಳಿಗೆ ಕನೆಕ್ಟ್ ಆಗಿರುತ್ತೆ. ಯಾಕೆ? ಬಿಕಾಸ್ ಇದು ಆಕ್ಸಿಜನ್ ನ ಇನ್ಹೇಲ್ ಮಾಡ್ತೀವಲ್ವಾ, ಆಕ್ಸಿಜನ್ ಇನ್ಹೇಲ್ ಮಾಡಿದಾಗ ಇದು ತುದಿ ಅಂದ್ರೆ ಡೆಡ್ ಎಕ್ಸ್ಟಿಂಕ್ಷನ್ ವರೆಗೂ ರೀಚ್ ಆಗುತ್ತೆ ಆಕ್ಸಿಜನ್. ಅಲ್ಲಿ ರೀಚ್ ಆದ್ಮೇಲೆ ಆಕ್ಸಿಜನ್ ವಿಲ್ ಬಿ sent to extracted by the blood vessels. Blood vessels will receive the oxygen from the alveoli. Alveoli ತರುವಂತಹ ಆಕ್ಸಿಜನ್ ನ blood vessels will receive. Then after the received blood vessels, the blood become
ಆಕ್ಸಿಜನೇಟೆಡ್ ಬ್ಲಡ್ ಆಗುತ್ತೆ. ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಕನ್ವರ್ಟ್ ಆಯಿತು. ನಾರ್ಮಲ್ ಬ್ಲಡ್ ಏನಾಯಿತು, ಆಕ್ಸಿಜನ್ನ ರಿಸೀವ್ ಮಾಡ್ಕೊಂಡಾದ್ಮೇಲೆ ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಕನ್ವರ್ಟ್ ಆಯಿತು. ನೆಕ್ಸ್ಟ್ ಇಲ್ಲಿ ರೀಚಸ್ ಥ್ರೂ ಹಾರ್ಟ್ಗೆ ಹೋಗಿ ಹಾರ್ಟಿಂದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಹೋಗುತ್ತೆ. ಹಾರ್ಟ್ ಒಳಗಡೆ ಏನು ಪ್ರೊಸೀಜರ್ ಆಗುತ್ತೆ ಅಂತ ನಾವು ಟ್ರಾನ್ಸ್ಪೋರ್ಟೇಷನಲ್ಲಿ ಓದೋಣ. ಲೆಟ್ ಸ್ಟಡಿ ಇನ್ ಡೀಟೇಲ್ ಹಾರ್ಟ್ ಒಳಗಡೆ ಏನಾಗುತ್ತೆ ಅಂತ. ಬಟ್ ನೀವು ಏನು ಗ್ಯಾಪ್ ಇಟ್ಕೋಬೇಕು ಇಲ್ಲಿ ಅಂದರೆ ಅದನ್ನ ಬಿಟ್ಬಿಡಿ. ಬರೀ ಏನಂತ ಕನ್ಸಿಡರ್ ಮಾಡ್ಕೊಳ್ಳಿ, ಇಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಆಯಿತು. ಆಲ್ವಿಯೋಲೈಯಿಂದ ಬ್ಲಡ್ ಹ್ಯಾಸ್ ಬಿನ್ ರಿಸೀವ್ಡ್ ದ ಆಕ್ಸಿಜನ್. ನೌ ದ ಬ್ಲಡ್ ಇಸ್ ಇನ್ ದ ಫಾರ್ಮ್ ಆಫ್ ಆಕ್ಸಿಜನೇಟೆಡ್ ಬ್ಲಡ್. ಇದು ಆಲ್ರೆಡಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ತಲುಪಿದೆ. ಹೇಗೆ ತಲುಪಿದೆ ಅನ್ನೋದನ್ನ ನೆಕ್ಸ್ಟ್ ಪಾರ್ಟಲ್ಲಿ ಓದೋಣ. ಈಗ ಜಸ್ಟ್ ಆಕ್ಸಿಜನ್ನು ಎಲ್ಲಿಗೆ ತಲುಪಿದೆ, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ತಲುಪಿದೆ. ಕಮ್ ಬ್ಯಾಕ್. ನಾನು ಏನು ಹೇಳಿದೆ, ಇಲ್ಲೊಂದು ಸೆಲ್ ಇತ್ತು, ಸೆಲ್ಗೆ ಏನು ಬಂತು, ಆಕ್ಸಿಜನೇಟೆಡ್ ಬ್ಲಡ್ ತಲುಪಿದೆ. ಹೌದಲ್ವಾ? ಆಲ್ರೆಡಿ ನಮಗೆ ಸೆಲ್ಗೆ ಗ್ಲೂಕೋಸ್ ಹೋಗಿತ್ತು, ಹೌದಾ? ಹೇಳಿದ್ದೆ, ಸ್ಮಾಲ್ ಇಂಟೆಸ್ಟೈನ್ ಇಂದ ಬ್ಲಡ್ ವೆಸಲ್ಸ್ಗಳು ಗ್ಲೂಕೋಸ್ನ ತಂದಿದ್ದಾರೆ ಸೆಲ್ ಹತ್ರ. ಇವಾಗ ನೆಕ್ಸ್ಟ್ ಯಾರು ತಗೊಬಂದ್ರು, ಆಕ್ಸಿಜನೇಟೆಡ್ ಬ್ಲಡ್ ಏನ್ ತಂದಿದೆ, ಆಕ್ಸಿಜನ್ನ ತಂದಿದೆ. ಆಕ್ಸಿಜನ್ ತಂದಾದ್ಮೇಲೆ ಏನಾಗಬೇಕಲ್ಲಿ, ರೆಸ್ಪಿರೇಷನ್ ಆಗಬೇಕು. ವಾಟ್ ಇಸ್ ದ ಡೆಫಿನೇಷನ್ ಆಫ್ ರೆಸ್ಪಿರೇಷನ್? ದ ಪ್ರೋಸೆಸ್ ಆಫ್ ಬ್ರೇಕಿಂಗ್ ಡೌನ್ ಆಫ್ ಗ್ಲೂಕೋಸ್ ಇನ್ ಟು ಎನರ್ಜಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇಲ್ಲಿ ಲಂಗ್ಸ್ಗೆ ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಸೆಲ್ಸ್ಗೆ ಗ್ಲೂಕೋಸ್ ಆಲ್ರೆಡಿ ಬಂದಿತ್ತು, ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು ಅಂದ್ರೆ ದೇರ್ ಮಸ್ಟ್ ಎಕ್ಸಿಸ್ಟ್ ಆಕ್ಸಿಜನ್. ಆಕ್ಸಿಜನ್ನ ಕೊರತೆ ಇತ್ತು, ಅದು ಆಕ್ಸಿಜನ್ ಇರಲಿಲ್ಲ, ಅದನ್ನ ತಂದಿದ್ಯಾರು, ಬ್ಲಡ್. ಅದನ್ನ ತರೋದ ರೀತಿ ಅದನ್ನ ತಂದು ಕೊಟ್ಟಿದ್ದು ಅಂದ್ರೆ ಅಟ್ಮಾಸ್ಫಿಯರ್ ಇಂದ ಒಳಗೆ ಕೊಟ್ಟಿದ್ಯಾರು, ಲಂಗ್ಸ್. ಸೊ ಲಂಗ್ಸ್ ನಾವೇನ ಕರಿತೀವಿ, ರೆಸ್ಪಿರೇಟರಿ ಸಿಸ್ಟಮ್ಸ್ ಅಂತ ಕರಿತೀವಿ. ವಿತೌಟ್ ಲಂಗ್ಸ್ ನಂಗೆ ರೆಸ್ಪಿರೇಷನ್ ಆಗ್ತಿತ್ತಾ, ಆಕ್ಸಿಜನ್ ಸಿಕ್ತಿತ್ತಾ? ನೋ. ಆಕ್ಸಿಜನ್ ಸಿಕ್ಕಿರೋದ್ರಿಂದ ಲಂಗ್ಸ್ ಹೊರಗಡೆನೆ ತಗೊಂಡು ನಮ್ಮ ಆಲ್ವಿಯೋಲೈ ಮುಖಾಂತರ ಬ್ಲಡ್ ಮೂಲಕ ಕಳಿಸಿ ಡಿಫ್ರೆಂಟ್ ಸೆಲ್ಗಳಿಗೆ, ಜೀವಕೋಶಗಳಿಗೆ ಕಳಿಸಿದೆ. ಇಲ್ಲಿ ರೆಸ್ಪಿರೇಷನ್ ಪ್ರೋಸೆಸ್ ಆಗುತ್ತೆ. ಸೊ ಇಲ್ಲಿ ರೆಸ್ಪಿರೇಷನ್ ಯಾವ್ಯಾವ ತರ ಆಗುತ್ತೆ ಅಂತ ನೋಡೋಣ. 3 ways ಪೈರವೇಟ್ ಸಿಂಥಸಿಸ್ ಅಂತ ಕರಿತೀವಿ. ನೋಡಿ, ಗ್ಲೂಕೋಸ್. ಐ ವಿಲ್ ರೈಟ್ ಇಟ್ ಫಾರ್ ಮೋರ್ ಕ್ಲಾರಿಟಿ. ಫಸ್ಟ್ ಗ್ಲೂಕೋಸ್. ಇವಾಗ ಈಗ ನಾನು ಜಸ್ಟ್ ಏನು ಹೇಳ್ತಾ ಇದ್ದೀನಿ, ಮೋರ್ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ, ಸಿಂಪಲ್ ಇದು. ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಬಂದೇ ಬರುತ್ತೆ. ನೋಟ್ ಇಟ್ ಡೌನ್ ಫಾರ್ 3 marks. ನಾನು ಆಲ್ರೆಡಿ ಎಷ್ಟು ಮಾರ್ಕ್ಸ್ ಹೇಳಿದ್ದೀನಿ, ಅಪ್ ಟು 8 marks ವರೆಗೂ ಬಂದೇ ಬರೋ ಕ್ವಶನ್ಸ್ ಹೇಳಿದ್ದೀನಿ. ಆಲ್ಮೋಸ್ಟ್ ರಿಪೀಟ್ ಆಗಿರೋದು ಹೇಳಿದ್ದೀನಿ. ಆರಾಮಾಗಿ ನೀವು ಹೇಳಿದಷ್ಟು ಕ್ವಶನ್ಸ್ನ ಓದಿದ್ರೆ ಮ್ಯಾಕ್ಸಿಮಮ್ ನೀವು 6 out of 6 ಈ ಚಾಪ್ಟರಲ್ಲಿ ಆರಾಮಾಗಿ ಸ್ಕೋರ್ ಮಾಡಬಹುದು. ತುಂಬಾ ಈಸಿಯಸ್ಟ್ ಕಾನ್ಸೆಪ್ಟ್ಸ್, ಆಯ್ತಾ? ಸೊ ನೆಕ್ಸ್ಟ್ ಗ್ಲೂಕೋಸ್ ಯಾವ ರೀತಿ ಬ್ರೇಕ್ ಡೌನ್ ಆಗುತ್ತೆ ಸೆಲ್ಲಲ್ಲಿ ಅಂತ. ಸೆಲ್ಲಿಗೆ ಬಂದಿದೆ, ಆಕ್ಸಿಜನ್ ಕೂಡ ಬಂದಿದೆ. ಇವಾಗ ಯಾವ್ಯಾವೆಲ್ಲ ಬ್ರೇಕ್ ಡೌನ್ಗಳು ಎಲ್ಲೆಲ್ಲಿ ಯಾವ್ಯಾವ ತರ ಆಗುತ್ತೆ ಅಂತ ಓದ್ತಾ ಹೋಗೋಣ. ಗ್ಲೂಕೋಸು ಸೈಟೋಪ್ಲಾಸಮಿಗೆ ಬಂತಲ್ವಾ ಸೆಲ್. ಐ ವಿಲ್ ಮೇಕ್ ಇಟ್ ಯು ಮೋರ್ ಕ್ಲಿಯರ್. ಈಗ ನೋಡಿ, ಸೆಲ್ ಹತ್ರ ಗ್ಲೂಕೋಸ್ ಬಂತು. ಆಲ್ರೆಡಿ ಐ ಟೋಲ್ಡ್ ದಟ್ ಗ್ಲೂಕೋಸ್ ಹ್ಯಾಸ್ ಬಿನ್ ಎಂಟರ್ಡ್ ಫ್ರಮ್ ಸ್ಮಾಲ್ ಇಂಟೆಸ್ಟೈನ್ ಟು ಸೆಲ್. ಇವಾಗ ಬಂದಿದೆ. ಇದು ಸೈಟೋಪ್ಲಾಸಮ್ ಅಲ್ವಾ? ಈ ಜೆಲ್ಲಿ ಲೈಕ್ ಸಬ್ಸ್ಟಾನ್ಸಸ್ ಏನಿದೆ ಸೆಲ್ ಅಲ್ಲಿ, ಅದು ಸೈಟೋಪ್ಲಾಸಮ್. ಇದು ನ್ಯೂಕ್ಲಿಯಸ್, ಇದು ಸೆಲ್ ಮೆಂಬ್ರೇನ್, ಹೌದಾ? ಸೊ ಈ ಸೆಲ್ ಮೆಂಬ್ರೇನ್ ಆದ್ಮೇಲೆ ನೆಕ್ಸ್ಟ್ ಈ ಸೆಲ್ ಮೆಂಬ್ರೇನ್ ಹತ್ರ ಈಗ ನಾನು ನೆಕ್ಸ್ಟ್ ಆಡ್ ಪೇಜ್ ತಗೊಳ್ತೀನಿ. ಬಿಕಾಸ್ ನಿಮಗೆ ಇಲ್ಲಿ ಇದು ಅರ್ಥ ಆಗಲಿ ಪಾತ್ವೆ ಅಂತ ಇಲ್ಲೇ ಮಾಡ್ತಾ ಇದ್ದೀನಿ. ನೋಟ್ ಡೌನ್ ಮಾಡ್ಕೊಳ್ಳಿ, ಆಯ್ತಾ? ಆಡ್ ಪೇಜ್ ತಗೊಂಡ್ರೆ ಮತ್ತೆ ನಿಮಗೆ ಕಂಪ್ಯಾರಿಸನ್ ಗೊತ್ತಾಗಲ್ಲ. ಸೊ ಐ ಆಮ್ ಕಂಜೆಸ್ಟಿಂಗ್ ಇಯರ್ ಇಟ್ ಸೆಲ್ಫ್. ಓಕೆ, ಇದನ್ನ ತಗೊಂಡಾಗ ಏನಾಯ್ತು, ಗ್ಲೂಕೋಸ್ ಬಂದಾಗ ಸೈಟೋಪ್ಲಾಸಮ್ ಅಲ್ಲಿ ಇತ್ತು. ಆ ಸೈಟೋಪ್ಲಾಸಮಿಗೆ ಬರುತ್ತಲ್ಲ ಗ್ಲೂಕೋಸು, ಅವಾಗ C6 ಇದ್ದಿದ್ದು ಏನಾಗುತ್ತೆ, 6 ಕಾರ್ಬನ್ ಮಾಲಿಕ್ಯೂಲ್ ಇದ್ದಿದ್ದು 3 ಕಾರ್ಬನ್ ಮಾಲಿಕ್ಯೂಲ್ ಪ್ಲಸ್ ಎನರ್ಜಿ ಆಗುತ್ತೆ ಅಲ್ವಾ? 3 ಕಾರ್ಬನ್ ಮಾಲಿಕ್ಯೂಲ್ ಆಗುತ್ತೆ. ಎಲ್ಲಿಗೆ ಬಂದ ತಕ್ಷಣ, ಸೈಟೋಪ್ಲಾಸಮಿಗೆ ಬಂದ ತಕ್ಷಣ. ಅಂದ್ರೆ ಆಕ್ಸಿಜನ್ ಇನ್ನೂ ಅದರ ಕೆಲಸವನ್ನ ಶುರು ಮಾಡಿಲ್ಲ. ಆಕ್ಸಿಜನ್ ಇಸ್ ನಾಟ್ ಯೆಟ್ ಸ್ಟಾರ್ಟೆಡ್ ಇಟ್ಸ್ ವರ್ಕ್ ನ ಸ್ಟಾರ್ಟ್ ಮಾಡಿಲ್ಲ. ಬಟ್ ಸ್ಟಿಲ್ ಈವನ್ ಆಫ್ಟರ್ ಎಂಟರಿಂಗ್ ಟು ದ ಸೈಟೋಪ್ಲಾಸಮ್ ಏನಾಗಿದೆ, ಆಲ್ರೆಡಿ 6 molecules ಆಫ್ ಕಾರ್ಬನ್ ಇಸ್ ಗೆಟ್ ಕನ್ವರ್ಟೆಡ್ ಇಂಟು 3 molecules ಆಫ್ ಕಾರ್ಬನ್ ಪ್ಲಸ್ ಎನರ್ಜಿ. ಸ್ವಲ್ಪ ಪ್ರಮಾಣದಲ್ಲಿ ಎನರ್ಜಿ ಅಥವಾ ಶಕ್ತಿ ಏನಿದೆ ಅದು ಉತ್ಪತ್ತಿ ಆಗಿದೆ, ಯಾರೋ ಆಕ್ಸಿಜನ್ ಇಲ್ದೇನೆ. ಎಲ್ಲಿ, ಸೈಟೋಪ್ಲಾಸಮ್ ಅಲ್ಲಿ, ಸೆಲ್ ಒಳಗಿನ ಸೈಟೋಪ್ಲಾಸಮ್ ಅಲ್ಲಿ ಈಗಾಗಲೇ ಸ್ವಲ್ಪ ಒಂದು 10% ಅಂತ ಹೇಳ್ಬೋದು, 10 to 20% ಆಫ್ ಎನರ್ಜಿ ಇಸ್ ಆಲ್ರೆಡಿ ಪ್ರೊಡ್ಯೂಸ್, ಈವನ್ ದೋ ಆಕ್ಸಿಜನ್ ಇಸ್ ಆಬ್ಸೆಂಟ್. ಇನ್ನು ಆಕ್ಸಿಜನ್ ಬಂದಿಲ್ಲ. ಈಗ ಆಕ್ಸಿಜನ್ ಬಂತು, ಈಗ ಲಂಗ್ಸ್ ಇಂದ ಬ್ಲಡ್ ಆಕ್ಸಿಜನ್ ತಂದು ಕೊಟ್ಟಿದೆ, ಆಲ್ರೆಡಿ ಸ್ವಲ್ಪ ಎನರ್ಜಿ ಇದೆ, ಆಯ್ತಾ? ನೆಕ್ಸ್ಟ್ ಇವಾಗ 3 ways ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್. ಇದು ಪೈರವೇಟ್ ಅಂತ ಹೇಳಿ ಕರಿತೀವಿ. 3 ಕಾರ್ಬನ್ ಮಾಲಿಕ್ಯೂಲ್, 6 ಕಾರ್ಬನ್ ಮಾಲಿಕ್ಯೂಲ್ ಯಾವುದು, C6H12O6 ಗ್ಲೂಕೋಸ್ ಅಲ್ವಾ? ಇದನ್ನಲ್ವಾ ನಾವು ಬ್ರೇಕ್ ಡೌನ್ ಮಾಡೋದು ಎನರ್ಜಿ ಆಗಿ. ಈ 6 ಕಾರ್ಬನ್ ಮಾಲಿಕ್ಯೂಲ್ ಸೈಟೋಪ್ಲಾಸಮಿಗೆ ಬಂದ ತಕ್ಷಣ ಏನಾಗುತ್ತೆ,
3 ಕಾರ್ಬನ್ ಮಾಲಿಕ್ಯೂಲ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಅಂದ್ರೆ ಅದನ್ನ ಏನ ಕರಿತೀವಿ ನಾವು, ಪೈರುವೇಟ್ ಅಂತ ಕರಿತೀವಿ. ಪ್ಲೀಸ್ ನೋಟ್ ಡೌನ್, ಪೈರುವೇಟ್, PYRUVATE, ಪೈರುವೇಟ್, ಪೈರುವೇಟ್, ದ 3 ಕಾರ್ಬನ್ ಮಾಲಿಕ್ಯೂಲ್. ಇವಾಗ ಈ 3 ಕಾರ್ಬನ್ ಮಾಲಿಕ್ಯೂಲ್ ಇಸ್ ಫರ್ದರ್ ಡಿವೈಡೆಡ್ ಇಂಟು ಎನರ್ಜಿ, ವಾಟರ್, ಕಾರ್ಬನ್ ಡೈಆಕ್ಸೈಡ್. ಲೆಟ್ ಅಸ್ ಸ್ಟಡಿ. ಮೊದಲನೇ ಕೇಸ್ ಏನು, ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಅಂದ್ರೆ ಅನಿರೋಬಿಕ್ ರೆಸ್ಪಿರೇಷನ್. ಅರ್ಥ ಆಗ್ತಿದ್ಯಾ? ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂದ್ರೆ ಆಕ್ಸಿಜನ್ ಇರೋದೇ ಇಲ್ಲ, ಬರಲ್ಲ. ಸೊ ಆಕ್ಸಿಜನ್ ಬರಲ್ಲ ಕೆಲವು ಸೆಲ್ಸ್ ಅಲ್ಲಿ. ಆವಾಗ ಏನಾಗುತ್ತೆ, ಹಾಗಾದ್ರೆ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಲ್ವಾ? ಆಕ್ಸಿಜನ್ ಇಲ್ಲ ಅಂದ್ರೆ ಆಗುತ್ತೆ ಖಂಡಿತ, ಬಟ್ ಪ್ರಾಡಕ್ಟ್ಸ್ ಬೇರೆ ಬರುತ್ತೆ ಅಷ್ಟೇ. ಏನಾಗುತ್ತೆ, ಆಕ್ಸಿಜನ್, ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಬೆಸ್ಟ್ ಎಲ್ಲಿ, ಈಸ್ಟ್ ಸೆಲ್. ಕೇಳಿದ್ದೀರಾ ಈಸ್ಟ್ ಎಲ್ಲಿ ಯೂಸ್ ಮಾಡ್ತೀವಿ? ಈಸ್ಟ್ ನ, ದಿ ಈಸ್ಟ್ ವಿಲ್ ಬಿ ಯೂಸ್ಡ್ ಇನ್ ದ ಬೇಕರೀಸ್. ಬೇಕರೀಸ್ ಅಲ್ಲಿ ನಾವು ಟು ಪ್ರಿಪೇರ್ ದ ಕೇಕ್ಸ್ ಅಂಡ್ ಆಲ್ ವಿ ವಿಲ್ ಯೂಸ್ ದ ಈಸ್ಟ್. ಇಸ್ ಆಲ್ಸೋ ಒನ್ ಆಫ್ ದ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಹೇಳಿದ್ರೆ, ಯೂನಿಸೆಲ್ಯುಲರ್ ಮೈಕ್ರೋ ಆರ್ಗ್ಯಾನಿಸಮ್. ಸೇಮ್ ಅಮೀಬಾ ತರನೇ ಇದು ಯೂನಿಸೆಲ್ಯುಲರ್ ಆಗಿರುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ ಇದು. ಇಲ್ಲಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಗ್ಲೂಕೋಸ್ ಏನಾಗಿ ಕನ್ವರ್ಟ್ ಆಗ್ತಿದೆ, ಎಥನಾಲ್. ಎಥನಾಲ್, ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ಅಲ್ಲಿ ಓದ್ತೀರಾ ಎಥನಾಲ್ ಅಂದ್ರೆ ಏನು ಅಂತ. ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ. ಎನರ್ಜಿ ಉತ್ಪತ್ತಿ ಆಗ್ಲೇಬೇಕು, ಬಿಕಾಸ್ ನಾವು ಬ್ರೇಕ್ ಮಾಡ್ತಿರೋದೇ, ಗ್ಲೂಕೋಸ್ ನ ಬ್ರೇಕ್ ಮಾಡ್ತಿರೋದೇ ಎನರ್ಜಿಗೋಸ್ಕರ. ಎನರ್ಜಿ ಇಸ್ ದ ಕಂಪಲ್ಸರಿ ಪ್ರಾಡಕ್ಟ್ irrespective of whether oxygen is present or not. It's not at all matter. Only ಏನು ನಮಗೆ, ಎನರ್ಜಿ should be produced at any cost even though oxygen is absent or present. ಏನಾರ ಆಗಿರ್ಲಿ, ಬಟ್ ಎನರ್ಜಿ should be produced. ಬಟ್ ಇಲ್ಲಿ ಆಕ್ಸಿಜನ್ ಆಬ್ಸೆಂಟ್ ಆಗಿದ್ರೂ ಕೂಡ ನಮ್ಗೆ ಏನ್ ಪ್ರೊಡ್ಯೂಸ್ ಆಗ್ತಿದೆ, ಎಥನಾಲ್. ಏನ್ ಪ್ರೊಡ್ಯೂಸ್ ಆಗ್ತಿದೆ, ಸಾರಿ, ಎನರ್ಜಿ ಪ್ರೊಡ್ಯೂಸ್ ಆಗಿದೆ. ಬೈ ಪ್ರಾಡಕ್ಟ್ ಏನಿಲ್ಲಿ, ಎಥನಾಲ್ ಅಂದ್ರೆ C2H5OH. ಎಥನಾಲ್ ಆಲ್ಕೋಹಾಲ್ ಅಂತ ಹೇಳಿ ಕರಿತೀವಿ. ಆಲ್ಕೋಹಾಲ್ ನಿಮ್ಗೆ ಆಲ್ರೆಡಿ ಗೊತ್ತಲ್ವಾ, ವೈನ್ಸ್ ಅಲ್ಲಿ, ಡ್ರಗ್ಸ್, ಇದು ಡ್ರಿಂಕ್ಸ್ ಅಲ್ಲಿ ಬೆಳೆಸ್ತೀವಲ್ವಾ ಆಲ್ಕೋಹಾಲ್, ದಟ್ ಇಸ್ ನಥಿಂಗ್ ಬಟ್ ಎಥನಾಲ್. ಈಗ ಎಥನಾಲ್ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ ಗೊತ್ತಾಯ್ತಾ? ಈಸ್ಟ್ ಸೆಲ್ ನ ಯೂಸ್ ಮಾಡ್ಕೊಂಡು ನಾವು ಎಥನಾಲ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು. ಅದಕ್ಕೆ ಸ್ಟ್ರಕ್ಚರ್ ಬರೆಯೋದಾದ್ರೆ ಈತ್ ಅಂದ್ರೆ 2 ಕಾರ್ಬನ್ ಮಾಲಿಕ್ಯೂಲ್. ನೆಕ್ಸ್ಟ್ AN ಅಂದ್ರೆ ಸಿಂಗಲ್ ಬಾಂಡ್, HOL ಅಂದ್ರೆ ಹೈಡ್ರಾಕ್ಸಿಲ್ ಗ್ರೂಪ್. ಹೈಡ್ರಾಕ್ಸಿಲ್ ಗ್ರೂಪ್. ಸೊ ವೇಲೆನ್ಸ್ ಸ್ಯಾಟಿಸ್ಫೈ ಮಾಡ್ತೀನಿ. ಇದನ್ನ ಫರ್ದರ್ ತುಂಬಾ ನಾಮಿನ್ಕ್ಲೇಚರ್ನ ಒಂದು ಪಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋಣ. ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ಬಂದಾಗ ಐ ವಿಲ್ ಎಕ್ಸ್ಪ್ಲೈನ್ ದ ನಾಮಿನ್ಕ್ಲೇಚರ್ ಕಂಪ್ಲೀಟ್ ಡೀಟೇಲ್ ಆಗಿ. ನಾನು ಐಸೋಮರಿಸಮ್ ಇಂದ ಹಿಡಿದು ಪ್ರತಿಯೊಂದು ಪೊಸಿಷನ್ಸ್ ಮತ್ತೆ ಫಂಕ್ಷನಲ್ ಗ್ರೂಪ್ಸ್ ಕೂಡ ಸ್ಟ್ರಕ್ಚರ್ನ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ಇಲ್ಲಿ ಬರ್ಕೊಳ್ಳಿ. C2H5 ನೋಡಿ, 2 C ಇದೆ. ಸೊ C2, H ಎಷ್ಟಿದೆ, 1 2 3 4 5, H5 and finally OH. ಇದೇನು, ಎಥನಾಲ್ ಇಸ್ ಪ್ರೊಡ್ಯೂಸ್ಡ್ ಇನ್ ದ ಕೇಸ್ ಆಫ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಅಲ್ಲಿ ಆಕ್ಸಿಜನ್ ಆಬ್ಸೆಂಟ್ ಇದ್ದಾಗ ನಮಗೆ ಬರ್ತಿರೋಂಥದ್ದೇನು, ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಏನು, ಇಂಗಾಲದ ಡೈಆಕ್ಸೈಡ್ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಅಂಡ್ ಎನರ್ಜಿ ನಾರ್ಮಲಿ ಎಥನಾಲ್ ಇಸ್ ಪ್ರೊಡ್ಯೂಸ್ಡ್. ಇದು ಯಾವಾಗ, ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಆಗಿದ್ದಾಗ. ದಟ್ ಇಸ್ ನೆಕ್ಸ್ಟ್ ಕೇಸಸ್ಸಿಗೆ ಹೋಗೋಣ. ಇಫ್ ಯು ಆಲ್ ಕ್ಲಿಯರ್, I will just rub these things and that's all. Okay. Next, lack of oxygen. Next case ಏನು, lack of oxygen. I mean it's not complete, not absence of or presence. ಕೊರತೆ, ಆಕ್ಸಿಜನ್ ನ ಕೊರತೆ. ಅದೇನು ಹೇಳ್ತೀವಿ, ಇಟ್ಸ್ ನಾಟ್ ಮೀನ್ ದಟ್ ದ ಆಕ್ಸಿಜನ್ ಇಸ್ ನಾಟ್ ಕಂಪ್ಲೀಟ್ಲಿ ಪ್ರೆಸೆಂಟ್ ಆರ್ ಆಕ್ಸಿಜನ್ ಇಸ್ ನಾಟ್ ಕಂಪ್ಲೀಟ್ಲಿ ಆಬ್ಸೆಂಟ್. ಇಟ್ಸ್ ಅ ಮೋಸ್ಟ್ಲಿ 50-50 ಕೇಸ್ ವೇರ್ ಲ್ಯಾಕ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಇದೆ ಬಟ್ ಸಫಿಷಿಯಂಟ್ ಆಕ್ಸಿಜನ್, ನಮಗೆ 100% ಆಕ್ಸಿಜನ್ ಬೇಕು ಅಂದಾಗ ಅಲ್ಲಿ 100% ಆಕ್ಸಿಜನ್ ಸಪ್ಲೈ ಇಲ್ಲ ನಮಗೆ. ಮೇ ಬಿ ಒಂದು 60 to 70% ಇದೆ, ಇನ್ನು 30% ಕೊರತೆ ಇದೆ, ಆಕ್ಸಿಜನ್ ಕೊರತೆ. ಅಂತ ಕೇಸಲ್ಲಿ ವಾಟ್ ವಿಲ್ ದ ಥಿಂಗ್ಸ್ ಆರ್ ವಾಟ್ ಆರ್ ದ ಬೈ ಪ್ರಾಡಕ್ಟ್ಸ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಲ್ಯಾಕ್ ಆಫ್ ಆಕ್ಸಿಜನ್ ಎಲ್ಲಾಗುತ್ತೆ, ಇನ್ ಅವರ್ ಮಸಲ್ ಸೆಲ್ಸ್. ಇನ್ ಅವರ್ ಮಸಲ್ ಸೆಲ್ಸ್ ನಾನು ಬೆಸ್ಟ್ ಎಕ್ಸಾಂಪಲ್ ಜೊತೆಗೆ ಐ ವಿಲ್ ಕ್ಲಾರಿಫೈ ಯು ಟು ಮೋರ್ ಕ್ಲಾರಿಟಿ. ಮಸಲ್ಸ್, ಇನ್ ಅವರ್ ಮಸಲ್ ಸೆಲ್ಸ್. ಈಗ ಫಾರ್ ಎಕ್ಸಾಂಪಲ್ ಯು ಆಲ್ ಆರ್ ಫೆಮಿಲಿಯರ್ ಅಂಡ್ ಅಬ್ಸರ್ವ್ ದ ಅಥ್ಲೆಟ್ಸ್. ಸೊ ಅಥ್ಲೆಟ್ಸ್ಗಳನ್ನ ಅಬ್ಸರ್ವ್ ಮಾಡ್ತೀವಿ. ಆರ್ ಎಲ್ ಸಮ್ಟೈಮ್ಸ್ ನೀವು ಕೂಡ ರಿಲೇಸ್ ಮತ್ತೆ ಇದೆಲ್ಲ ಆಡಿದಾಗ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಏನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ಅಥ್ಲೆಟ್ಗಳು ಇವಾಗ ರನ್ ಮಾಡ್ತಾರೆ, ಓಡ್ತಿರ್ಬೇಕಾದ್ರೆ ವೆನ್ ದೇ ಆರ್ ಅಟ್ ದ ಕಾಂಪಿಟೇಷನ್ ಏನಾಗುತ್ತೆ, ಅವ್ರಿಗೆ ಎನರ್ಜಿ, ಈಗ ಓಡ್ತಿರೋ ಮೋರ್ ಎನರ್ಜಿ ಬೇಕು. ಮೋರ್ ಎನರ್ಜಿ ಬೇಕು ಅಂದಾಗ ಗ್ಲೂಕೋಸ್ ಕ್ವಾಂಟಿಟಿ ಶುಡ್ ಬಿ ಮೋರ್. ಗ್ಲೂಕೋಸ್ ಕಂಟೆಂಟ್ ಅವರ ಬಾಡಿ ಸೆಲ್ಸ್ ಅಲ್ಲಿ ಹೆಚ್ಚಿರ್ಬೇಕಾಗತ್ತೆ. ಸೊ ಆ ಗ್ಲೂಕೋಸ್ ಅನ್ನ ಬ್ರೇಕ್ ಡೌನ್ ಮಾಡಕ್ಕೆ ಯಾರು ಬೇಕು, ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು.
ನಮ್ಮ ದೇಹಕ್ಕೆ ಎನರ್ಜಿ ಬೇಕು. ಎನರ್ಜಿ ಬೇಕು ಅಂದ್ರೆ ದೇಹದಲ್ಲಿರೋ ಗ್ಲೂಕೋಸ್ ಶುಡ್ ಬಿ ಗೆಟ್ ಕನ್ವರ್ಟೆಡ್ ಇಂಟು ಎನರ್ಜಿ. ಅದು ಎನರ್ಜಿ ಆಗಿ ಪರಿವರ್ತನೆಗೊಳ್ಬೇಕು ಅಂದ್ರೆ ಆಕ್ಸಿಜನ್ ಬೇಕು, ಹೌದಲ್ವಾ? ಆದ್ರೆ ಒಬ್ಬ ಮನುಷ್ಯ ಓಡ್ತಿರ್ಬೇಕಾದ್ರೆ ವೆನ್ ಅನ್ ಅಥ್ಲೆಟ್ ಇಸ್ ರನ್ನಿಂಗ್ ಯು ಕ್ಯಾನಾಟ್ ಗೆಟ್ ದ ಕಂಪ್ಲೀಟ್ ಆಕ್ಸಿಜನ್ ಫ್ರಮ್ ದ ಅಟ್ಮಾಸ್ಫಿಯರ್. ಕಂಪ್ಲೀಟ್ ಆಗಿ ಬ್ರೀತ್ ಮಾಡಿ 100% ಆಕ್ಸಿಜನ್ ತಗೊಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ವೆನ್ ಐ ಆಮ್ ಇನ್ ನಾರ್ಮಲ್ ಪೊಸಿಷನ್ ಅಂಡ್ ವೆನ್ ಐ ಆಮ್ ಇನ್ ದ ಮೋಷನ್ ಆರ್ ರನ್ನಿಂಗ್, it is not same in comparison with the oxygen intaking. Oxygen intaking ಅನ್ನೋ ಒಂದು ಮ್ಯಾಟರ್ ಬಂದಾಗ ಇಟ್ಸ್ ನಾಟ್ ಸೇಮ್ ಇನ್ ಬೋತ್ ದ ಕೇಸಸ್. ವಿಲ್ ಯು ಅಗ್ರಿ ದಟ್ ಎರಡು ಕೇಸಸ್ ಅಲ್ಲೂ ಸೇಮ್ ಇರುತ್ತಾ? ಫಾರ್ ಎಕ್ಸಾಂಪಲ್, ವೆನ್ ಐ ಆಮ್ ಇನ್ ರೆಸ್ಟ್ the percent of oxygen intake is more rather than compared to when I am in motion or when I am is running. The oxygen intake will be lesser compared to when I am in the rest position. Will you agree with that? Yes. ಸೊ ಅವಾಗ ಏನಾಗುತ್ತೆ, ಈ ಆಕ್ಸಿಜನ್ ಕಡಿಮೆ ಆದಾಗ ಏನಾಗುತ್ತೆ, ಇನ್ಸ್ಟೆಡ್ ಆಫ್ ಎಥನಾಲ್ ಆರ್ ಎನರ್ಜಿ ಏನಾಗುತ್ತೆ, ಲ್ಯಾಕ್ಟಿಕ್ ಆಸಿಡ್. ಎನರ್ಜಿ ವಿಲ್ ಬಿ ಕಂಪಲ್ಸರಿ ಪ್ರೊಡ್ಯೂಸ್ಡ್, ಕಂಪಲ್ಸರಿ, ಬಟ್ ಲ್ಯಾಕ್ಟಿಕ್ ಆಸಿಡ್ ಇಸ್ ಪ್ರೊಡ್ಯೂಸ್ಡ್. ಹ್ಯಾವ್ ಯು ಹರ್ಡ್ ಅಬೌಟ್ ದ ಲ್ಯಾಕ್ಟಿಕ್ ಆಸಿಡ್? ಎಲ್ಲಿರುತ್ತೆ ಲ್ಯಾಕ್ಟಿಕ್ ಆಸಿಡ್? ಎಕ್ಸ್ಕ್ಯೂಸ್ ಮೀ, ಎಲ್ಲಿರುತ್ತೆ ಲ್ಯಾಕ್ಟಿಕ್ ಆಸಿಡ್? ಲ್ಯಾಕ್ಟಿಕ್ ಆಸಿಡ್ ಇಸ್ ಪ್ರೆಸೆಂಟ್ ಇನ್ ದ ಕರ್ಡ್. ಮೊಸರಲ್ಲಿ ನಾವು ಲ್ಯಾಕ್ಟಿಕ್ ಆಸಿಡ್ ನ ನೋಡಬಹುದು. ಲ್ಯಾಕ್ಟಿಕ್ ಆಸಿಡ್ ಇಸ್ ಪ್ರೊಡ್ಯೂಸ್ ವಿತ್ ವಿಚ್ ಬ್ಯಾಕ್ಟೀರಿಯಾ? ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ಅದು ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ಸೊ ಆ ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆದಾಗ ನಮ್ಮ ಮಸಲ್ ಸೆಲ್ಸ್ ಅಲ್ಲಿ ಆಕ್ಸಿಜನ್ ನ ಕೊರತೆಯಿಂದಾಗಿ, ಡ್ಯೂ ಟು ಲ್ಯಾಕ್ ಆಫ್ ಆಕ್ಸಿಜನ್ ಇನ್ ಅವರ್ ಮಸಲ್ ಸೆಲ್ಸ್, lactic acid will be produced, which in turn causes what it will causes? It causes the muscle cramps in our body. So the question has been asked in previous year question paper, that why the athlete will experience the muscle cramps while running or while attending a competition? Because due to when there's a lack of oxygen while running, the lack of oxygen causes the preparation or yield of the lactic acid, in turn which lactic acid in turn causes the muscle cramps in the human body. So lactic acid is the main cause of the muscle cramps in the human body, especially in the athlete body. So athlete ಏನು ಮಾಡ್ತೀವಿ, ಅಥ್ಲೆಟ್ಗಳಿಗೆ ಏನು ಮಾಡ್ತೀವಿ, ಆಲ್ವೇಸ್ ಆಫ್ಟರ್ ದ ರನ್ನಿಂಗ್ ಒಂದು intervals or completing a sessions of competition, we will provide them with a glucose powder. So soon after the glucose powder is provided, so they can get the glucose. Instead of providing them food, we can give the glucose in the ready format. ಹೌದಲ್ವಾ? ಫುಡ್ ನ ಕೊಟ್ಟಾಗ ಅದು ಗ್ಲೂಕೋಸ್ ಆಗಿ ಬ್ರೇಕ್ ಡೌನ್ ಆಗೋಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ನಾವು ಡೈರೆಕ್ಟ್ ಆಗಿ ಹ್ಯೂಮನ್ ಬಾಡಿಗೆ ಗ್ಲೂಕೋಸ್ ಕೊಟ್ಟಾಗ ದ ಟೈಮ್ ವಿಲ್ ಬಿ ರಿಡ್ಯೂಸ್ಡ್ ಅಂಡ್ ಎನರ್ಜಿ ಕನ್ಸಂಪ್ಷನ್ ಇಸ್ ಮೋರ್. ಇಸಂಟ್ ಇಟ್? ಹೌದಲ್ವಾ? ಎನರ್ಜಿ ಕನ್ಸಂಪ್ಷನ್ ಬೇಗ ಆಗುತ್ತೆ. ರಾದರ್ ದೆನ್ ಕಂಪೇರ್ಡ್ ಟು ಪ್ರೊವೈಡಿಂಗ್ ದ ಫುಡ್, ಪ್ರೊವೈಡಿಂಗ್ ದ ಗ್ಲೂಕೋಸ್ ಇಸ್ ದ ಮೋರ್ ಬೆಟರ್ ವೇ ಅಂಡ್ ದಿಸ್ ಇಸ್ ಒನ್ ಆಫ್ ದ ಸಿಗ್ನಿಫಿಕೆಂಟ್ ವೇ, ರೈಟ್? ಸೊ ಇದಿಷ್ಟು ನಾವು ಇಲ್ಲಿ ಓದ್ತಾ ಹೋಗ್ತೀವಿ. ಸೊ ಆಬ್ಸೆನ್ಸ್, ಲ್ಯಾಕ್ ಆಫ್ ಆಕ್ಸಿಜನ್ ಅಲ್ಲಿ ನಮಗೆ ಇನ್ ಅವರ್ ಮಸಲ್ ಸೆಲ್ಸ್ ಅಲ್ಲಿ ನಮಗೆ ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ರೀಸನಿಂಗ್ ಕ್ವಶನ್ ಕೇಳಿದ್ದಾರೆ, ಹೇಳಿದೆ ಆಗ್ಲೇ. ಯಾಕೆ? ಬಿಕಾಸ್ ಆಫ್ ವೈ ದ ಅಥ್ಲೆಟ್ ವಿಲ್ ಎಕ್ಸ್ಪೀರಿಯನ್ಸ್ ದ ಮಸಲ್ಸ್ ಕ್ರಾಂಪ್ಸ್. ಅಥ್ಲೆಟ್ಗಳಿಗೆ ಯಾಕೆ ಮಸಲ್ಸ್ ನೋವು ಅಂದ್ರೆ ಮಸಲ್ ಕ್ರಾಂಪ್ಸ್ ಗಳು ಬರುತ್ತೆ ವೈಲ್ ಅಟೆಂಡಿಂಗ್ ದ ಕಾಂಪಿಟೇಷನ್ಸ್? ಕ್ವಶನ್ ಕೇಳಿದೆ ರೀಸನಿಂಗ್ ಅಲ್ಲಿ. ವಾಟ್ ಇಸ್ ದ ರೀಸನ್? ಬಿಕಾಸ್ ಲ್ಯಾಕ್ ಆಫ್ ಆಕ್ಸಿಜನ್, ಆಕ್ಸಿಜನ್ ನ ಕೊರತೆ ಉಂಟಾಗುತ್ತೆ. ಕೊರತೆ ಉಂಟಾದಾಗ ಮಸಲ್ ಸೆಲ್ಗಳಲ್ಲಿ, ಸ್ನಾಯು ಜೀವಕೋಶಗಳಲ್ಲಿ ಏನಾಗುತ್ತೆ, ಮಸಲ್ ಸೆಲ್ಸ್ಗಳಲ್ಲಿ ಆಕ್ಸಿಜನ್ ನ ಪೂರೈಕೆ ಆಗೋದಿಲ್ಲ. 100% ಆಫ್ ಎಫಿಷಿಯನ್ಸಿ ಆಫ್ ಆಕ್ಸಿಜನ್ ಇಸ್ ನಾಟ್ ಪ್ರೊವೈಡೆಡ್. ಹೆನ್ಸ್ lactic acid will be produced. A lactic acid will create the cramps in muscles. This is the reason. ಇದೇ ರೀಸನ್. ಅದರಿಂದ ಲ್ಯಾಕ್ಟಿಕ್ ಆಸಿಡ್ ಉತ್ಪತ್ತಿ ಆಗುತ್ತೆ ಆಕ್ಸಿಜನ್ ಕೊರತೆಯಿಂದಾಗಿ. ಆ ಲ್ಯಾಕ್ಟಿಕ್ ಆಸಿಡ್ ಉತ್ಪತ್ತಿ ಆದಾಗ ಮಸಲ್ಸ್ ಅಲ್ಲಿ ನೋವು ಉಂಟಾಗೋದು ಕಾಮನ್. ಓಕೆನಾ? ಇದು ನೆಕ್ಸ್ಟ್ ಸೆಕೆಂಡ್ ವೇ. ಅಂಡ್ ವಾಟ್ ಇಸ್ ದ ಥರ್ಡ್ ವೇ? ಈಗ ಆಲ್ರೆಡಿ ಆಯ್ತು, ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಆಯ್ತು, ಆಕ್ಸಿಜನ್ ಇಲ್ವೇ ಇರಲ್ಲ, ಆವಾಗ ಎಥೆನಾಲು, ಕಾರ್ಬನ್ ಡೈಆಕ್ಸೈಡ್, ಎನರ್ಜಿ ಬಂತು. ಎಲ್ಲಿ, ಯಾವ ಸೆಲ್ ಅಲ್ಲಿ ಮೆನ್ಷನ್ ಮಾಡಬೇಕು? ಈಸ್ಟ್ ಅಲ್ಲಿ. ಅಂಡರ್ಸ್ಟುಡ್? ನೆಕ್ಸ್ಟ್, ಆಕ್ಸಿಜನ್ ನ ಕೊರತೆ, ಐ ಮೀನ್ ಲ್ಯಾಕ್ ಆಫ್ ಆಕ್ಸಿಜನ್. ಲ್ಯಾಕ್ ಆಫ್ ಆಕ್ಸಿಜನ್ ಇದ್ದಾಗ ವಾಟ್ ಆರ್ ಆಲ್ ದ ಪ್ರಾಡಕ್ಟ್ಸ್ ದಟ್ ವಿ ಆರ್ ಗೆಟಿಂಗ್? ಲ್ಯಾಕ್ಟಿಕ್ ಆಸಿಡ್ ಪ್ಲಸ್ ಎನರ್ಜಿ. ಎನರ್ಜಿ ಇಸ್ ಕಾಮನ್ ಇನ್ ಆಲ್ ದ ತ್ರೀ ಕೇಸಸ್. ಅಂಡರ್ಸ್ಟುಡ್? ಸೊ ಲಾಸ್ಟ್ ಒನ್ ಇಸ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, which is the most familiar and one of the majority cases is. Majority ನಮ್ಮ ಸೆಲ್ಸ್ ಅಲ್ಲಿ ಆಗುವಂಥದ್ದು ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಎಲ್ಲಿ? ಮೈಟೋಕಾಂಡ್ರಿಯಾ. ಕೇಳಿರ್ಬೋದು. ಮೈಟೋಕಾಂಡ್ರಿಯಾ ನೀವು 9th ಅಲ್ಲೇ ಓದಿರ್ತೀರಾ. ಏನು ಮೈಟೋಕಾಂಡ್ರಿಯಾ? ಇಸ್ ಒನ್ ಆಫ್ ದ ಸೆಲ್ ಆರ್ಗನಲ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಎಸ್, ಏನಂತ ಕರಿತೀವಿ? ಪವರ್ ಹೌಸ್ ಆಫ್ ದ ಸೆಲ್.
ಮೈಟೋಕಾಂಡ್ರಿಯನ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಯಾಕೆ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ ಮೈಟೋಕಾಂಡ್ರಿಯನ? ಬಿಕಾಸ್ ದ ಎನರ್ಜೀಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಟರ್ಮ್ಸ್ ಆಫ್ ಕರೆನ್ಸಿ ತರ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅಡಿನೋಸಿನ್ ಡೈಫಾಸ್ಫೇಟ್ ವಿಲ್ ರಿಯಾಕ್ಟ್ ವಿತ್ ಫಾಸ್ಫೇಟ್ ಅಂಡ್ ಪ್ರೊಡ್ಯೂಸಸ್ ATP ಕರೆನ್ಸಿಸ್, ಅಡಿನೋಸಿನ್ ಟ್ರೈಫಾಸ್ಫೇಟ್. ನಿಮಗೆ ಮುಂದೆ ಬಂದಾಗ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ. ಅಡಿನೋಸಿನ್ ಟ್ರೈಫಾಸ್ಫೇಟ್ ಅನ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಮೈಟೋಕಾಂಡ್ರಿಯಾ. ಯಾಕೆ? ಎನರ್ಜಿ, ಇನ್ ದ ಫಾರ್ಮ್ ಆಫ್ ಎನರ್ಜಿ ಬರೋದು ATP ಅಲ್ಲಿ. ಅರ್ಥ ಆಯ್ತಾ? ಸೊ ಅದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಮೈಟೋಕಾಂಡ್ರಿಯಾ ಆಸ್ ಎ ಪವರ್ ಹೌಸ್ ಆಫ್ ದ ಸೆಲ್. ಆ ಮೈಟೋಕಾಂಡ್ರಿಯಾದಲ್ಲಿ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂದ್ರೆ 100% ಆಫ್ ಆಕ್ಸಿಜನ್ ಪ್ರೆಸೆನ್ಸ್ ಇರುತ್ತೆ. ಅವಾಗ ಏನೇನು ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಓಕೆ, ವಾಟರ್, ನಾರ್ಮಲ್ ವಾಟರ್, ಕಾರ್ಬನ್ ಡೈಆಕ್ಸೈಡ್ CO2 ಪ್ಲಸ್ H2O ವಾಟರ್ ಪ್ಲಸ್ ಎನರ್ಜಿ ಇಸ್ ದ ಕಾಮನ್ ಫ್ಯಾಕ್ಟರ್. ಹೌದಲ್ವಾ? ಎನರ್ಜಿ ಬಂತು ನಮ್ಮ ಸೆಲ್ಸ್ ಅಲ್ಲಿ ಆಗ್ತಿರೋದು. ನಮ್ಮ ಸೆಲ್ಸ್ಗಳಲ್ಲಿ ಇರುವಂತಹ ಮೈಟೋಕಾಂಡ್ರಿಯಾದಲ್ಲಿ ದಿಸ್ ಈಸ್ ವಾಟ್ ದ ಆಕ್ಷನ್ ಇಸ್ ಹ್ಯಾಪನಿಂಗ್. ಸೊ ಕಾರ್ಬನ್ ಡೈಆಕ್ಸೈಡ್ ಇಸ್ ಪ್ರೊಡ್ಯೂಸಿಂಗ್, ವಾಟರ್ ಇಸ್ ಪ್ರೊಡ್ಯೂಸ್ಡ್, ಎನರ್ಜಿ ಇಸ್ ಪ್ರೊಡ್ಯೂಸ್ಡ್. ಎನರ್ಜಿ ಇಸ್ ಯೂಸ್ಡ್ ಬೈ ಅವರ್ ಬಾಡಿ. ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ಗೆ ಯೂಸ್ ಮಾಡ್ತೀವಿ ಎನರ್ಜಿನ. ನೆಕ್ಸ್ಟ್ ವಾಟರ್ ವಿಲ್ ಬಿ ಪ್ರೊಡ್ಯೂಸ್ಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಆಲ್ಸೋ ಪ್ರೊಡ್ಯೂಸ್ಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಇಸ್ ಅ ವೇಸ್ಟ್ ಪ್ರಾಡಕ್ಟ್ ಹಿಯರ್. ಹೌ ದಟ್ ವೇಸ್ಟ್ ಪ್ರಾಡಕ್ಟ್ ಇಸ್ ರಿಮೂವ್ಡ್ ಔಟ್ ಆಫ್ ಅವರ್ ಬಾಡಿನ ನೆಕ್ಸ್ಟ್ ಎಕ್ಸ್ಕ್ರಿಷನ್ ಅಲ್ಲಿ ಓದ್ತಾ ಹೋಗೋಣ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಏನ್ ಕ್ಲಿಯರ್ ಮಾಡ್ಕೊಳ್ಳಿ ಅಂದ್ರೆ, ನನ್ನ ರೆಸ್ಪಿರೇಷನ್ ಅಂದ್ರೆ ಏನು ಇಷ್ಟೇ ಕ್ವಶನ್ ಕೇಳೋದ್ರಲ್ಲಿ. ವಾಟ್ ಈಸ್ ರೆಸ್ಪಿರೇಷನ್? Respiration is the process in which the glucose is break down into energy in the presence of oxygen is called as respiration. So what are the types of respiration? Aerobic and anaerobic respiration. Aerobic means respiration takes place in the presence of oxygen. Anaerobic means the respiration takes place in the absence of oxygen. So next, this is the important question. Explain the breakdown of glucose using 3 pathways or pyruvate synthesis ಅಂತ ಹೇಳಿ ಕೇಳ್ತಾರೆ. ಅಂತ ಕೇಳ್ತಾರೆ ಪೈರವೇಟ್ ಸಿಂಥಸಿಸ್ ಅಂತ ಹೇಳಿ ಕೇಳ್ತಾರೆ. ಸೊ ಗ್ಲೂಕೋಸ್ ಏನಾಗುತ್ತೆ, ಸೈಟೋಪ್ಲಾಸಮಿಗೆ ಬಂದ ತಕ್ಷಣ 6 ಮಾಲಿಕ್ಯೂಲ್ಸ್ ಇದ್ದಿದ್ದು 3 ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ 3 ಮಾಲಿಕ್ಯೂಲ್ ಸ್ಟ್ರಕ್ಚರ್ ವಿ ವಿಲ್ ಕಾಲ್ ಇಟ್ as pyruvate. Pyruvate will again goes on break down in 3 different cases. The first case is absence of oxygen. That will happen in yeast cells where the byproducts are ethanol, carbon dioxide and energy. And what is the second case? In the presence of a lack of oxygen, oxygen korate irutte, where it will going to happen? It will happen in the muscle cells, which are all the byproducts we are getting over there, lactic acid plus energy again. And the last one, third case, the presence of oxygen, that is in mitochondria, that is in human cells mitochondria, where the glucose will be completely converted into carbon dioxide, water plus energy. So these are all the 3 different ways. Please note it down, all the 3 ways. It's a very 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 important questions. Prati varshanu keltare idanna. So this completes the respiration. So these are the basic concept. The respiration is, ಇವಾಗ ಯಾವಾಗ ನೀವು ನ್ಯೂಟ್ರಿಷನ್ ಚೆನ್ನಾಗಿ ತಿಳ್ಕೊಂಡ್ರೆ ರೆಸ್ಪಿರೇಷನ್ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಗೆ. ಆಲ್ರೆಡಿ ಈಗ ತುಂಬಾ ಫೆಮಿಲಿಯರ್ ಆಗಿ ಅರ್ಥ ಆಗಿರ್ಬೋದು. ಇದರಲ್ಲಿ ಕೇಳೋದೇ 2 ಕ್ವಶನ್, ಮತ್ತೆ ರೀಸನಿಂಗ್ ಒಂದು ಕೇಳಿದೆ, ಮಸಲ್ ಕ್ರಾಂಪ್ಸ್ ಯಾಕೆ ಆಗಿರುತ್ತೆ ಅಂತ. ಇದು ರೀಸನಿಂಗ್ ಅಲ್ಲಿ 2 ಮಾರ್ಕ್ಸ್ ಕೇಳಿದ್ರು ಒಂದ್ಸಲ. ಸೊ ದಿಸ್ ಆರ್ ಆಲ್ಮೋಸ್ಟ್ ಇದು ಎಷ್ಟು ಮಾರ್ಕ್ಸ್ ಕವರ್ ಆದಂಗಾಯ್ತು? 3 + 3 + 1 6 to 7 ಮಾರ್ಕ್ಸ್ ಬರೀ ರೆಸ್ಪಿರೇಷನ್ ಅಲ್ಲೇ ಬಂತು. ಹೌದಲ್ವಾ? ಈಸಿಯೆಸ್ಟ್ 3 ಕ್ವಶನ್ಸ್ ಟೇಬಲ್ ಬಿಡಿಸ್ಬಿಟ್ಟು ಯಾವ ರೀತಿ ಸಿಂಥಸಿಸ್ ಆಗುತ್ತೆ ಅಂತ ಬರೆದ್ರಾಯ್ತು. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇಫ್ ಇನ್ ಕೇಸ್ ಯು ಆರ್ ನಾಟ್ ಏಬಲ್ ಟು ಕಮೆಂಟ್ ಯುವರ್ ಡೌಟ್ಸ್, ಪ್ಲೀಸ್ ಕಾಲ್ ಮೀ. I will clear all your doubts. Okay, thank you.